ಏನು ದೊಡ್ಡದಾಗ್ ರೋಷ್ಟಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಗೇನ್ ಮನೇನಾ ಮಠನಾ? ಏನೋ 4 ಚಿಲ್ಲರೆ ಕಾಸು ದುಡಿದ್ ಬಿಟ್ರೆ ಜೀವನ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಬೆಲೆ ಎಲ್ಲ ಗಗನಕ್ಕೇರಿದೆ. ಗಾಡಿಗೆ 1 ಲೀಟರ್ ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ರೆ ಕಣ್ಣಲ್ಲಿ ನೀರಲ್ಲ ರಕ್ತ ರಕ್ತ ಬರುತ್ತೆ. ಹೊರಗಡೆ ಒಬ್ರೆ ಹೋಗಿ ಜೀವನ ಹೇಗ್ ಮಾಡ್ತೀರಾ? ಅಮ್ಮ ತಾಯಿ ಭಿಕ್ಷೆ ಕೊಡ್ರಮ್ಮ, ಊಟ ಮಾಡಿ 3 ದಿನ ಆಯ್ತು ಅಂತ ಭಿಕ್ಷೆ ಬೇಡಾದ್ರೆ ಜೀವನ ಮಾಡ್ತೀನಿ. ನಿನ್ನಂಥವಳ ಜೊತೆ ಮಾತ್ರ ಇರಲ್ಲ. ರೀ ನಿತ್ಕೊಳ್ರಿ. ಅಯ್ಯೋ ಡೈವರ್ಸ್ ಕೊಡ್ತೀನಿ ಅಂತ ಬೇರೆ ಹೋದ್ನಲ್ಲಪ್ಪ, ಈಗೇನ್ ಮಾಡೋದು? ಅಪ್ಪ ಅಮ್ಮನ ಹತ್ರ ಒಂದ್ಸರಿ ಮಾತಾಡ್ತೀನಿ. ಅಪ್ಪ ಅಪ್ಪ ಇವನಿಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ. ಯಾಕಾದ್ರೂ ಇವಳನ್ನ ಕರ್ಕೊಂಬನ್ನೋ ಅನ್ನೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಸಾಲ್ದೇ ಇದ್ದಿದ್ದಕ್ಕೆ ನಾನೇ ನನ್ನ ಕೈಯಾರೆ ಈ ದರಿದ್ರದೊಳಗೆ ಚಾಯ್ ಬೇರೆ ಮಾಡ್ಕೊಡ್ಬೇಕಂತೆ. ಯಾವ ಕರ್ಮನೋ ಏನೋ. ಪಲ್ಲವಿ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ತೇಜು ಜೀವಕ್ಕೆ ಅಪಾಯ ಇದೆ ಅಂತ ಜ್ಯೋತಿಷ್ರು ಹೇಳಿದ್ಮೇಲೆ ನಂಗಂತೂ ಅವಳ ಮುಖ ಕಂಡ್ರೆ ಆಗ್ತಾ ಇಲ್ಲ. ಈ ಚಾಯ್ಗೆ ಏನಾದ್ರೂ ಹಾಕ್ಕೊಟ್ಬಿಡ್ಲಾ ಅಂತ ಅನ್ನಿಸ್ತಾ ಇದೆ. ಮಗಳಂತೂ ಕಳ್ಕೊಂಡ್ಬಿಟ್ಟಿದ್ದೀನಿ. ಕಡೆ ಪಕ್ಷ ಮೊಮ್ಮಗ ಆದ್ರೂ ಚೆನ್ನಾಗಿರ್ಬೇಕೋ ಇಲ್ವೋ, ಏನ್ ಮಾಡ್ಲಿ? ಈಗ ಪಲ್ಲವಿ ಹತ್ರ ಹೋಗಿ ಮನೆಯಿಂದ ಎದ್ದು ಹೋಗು ಅಂತ ಹೇಳ್ಬಿಡ್ಲಾ? ಕುತ್ತಿಗೆ ಹಿಡಿದು ಆಚೆ ಕಡೆಗೆ ತಳ್ಬಿಡ್ಲಾ? ಛೇ, ನಾನು ಹಾಗೆಲ್ಲ ಮಾಡಿದ್ರೆ ವಿಕ್ರಾಂತ್ ಸುಮ್ಮನಿರ್ತಾನ? ನಿಶ್ವಿಕಾ ಹೇಳ್ದಾಗೆ ಇದನ್ನೆಲ್ಲ ತಾಳ್ಮೆಯಿಂದ ನಿಭಾಯಿಸ್ಬೇಕು. ಅವಳಿಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳ್ತೀನಿ. ಹಾಳಾದ ಫೋನು ಬೇಕಾದಾಗಲೇ ಸಿಗಲ್ಲ. ಛೇ, ನಾಟ್ ರೀಚಬಲ್ ಬೇರೆ ಬರ್ತಾ ಇದೆ. ಏನ್ ಮಾಡೋದು? ಆಸ್ತಿಗೋಸ್ಕರ ಅಪ್ಪನನ್ನೇ ಕೊಂದ ಮಕ್ಕಳು. ಅಬ್ಬಬ್ಬಬ್ಬ, ಏನ್ ಮಕ್ಕಳಪ್ಪ, ಎಂತ ಕಾಲ ಬಂದ್ಬಿಡ್ತು. ಅಪ್ಪ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಕಡೆಗಾಲದಲ್ಲಿ ಅಪ್ಪನ್ ನೋಡ್ಕೊಳಕ್ಕಾಗ್ದೇ ಇರೋ ಮಕ್ಕಳು ಮಕ್ಕಳ ಹೆಸರಿಗೆ ಬರ್ದಿದ್ದ ಆಸ್ತಿನ ಕೋರ್ಟ್ ಮೆಟ್ಲೇರಿ ವಾಪಸ್ ಪಡೆದು ಅನಾಥಾಶ್ರಮಕ್ಕೆ ಬರದ ಅಪ್ಪ. ಅಬ್ಬಬ್ಬಬ್ಬಬ್ಬ, ಸೂಪರ್ ಸೂಪರ್ ಕಣಯ್ಯ. ಎಲ್ರೂ ನಿನ್ ಹಾಗೆ ಮಾಡಿದ್ರೇನೆ ಅದಗೆಟ್ಟ ಮಕ್ಕಳು ಸರಿಯಾಗಿ ಬುದ್ಧಿ ಕಲಿಯೋದು. ಅಪ್ಪ ನಾನ್ ಆಗ್ಲೆಯಿಂದ ಬಡ್ಕೊಳ್ತಾ ಇದ್ದೀನಿ, ನೀ ನನ್ ಮಾತೇ ಕೇಳ್ತಿಲ್ಲ. ಹೇ ಗೀತಾ, ಸುಮ್ನೆ ಹೋಗ್ಬಿಡು, ನನ್ನ ತಲೆ ತಿನ್ಬೇಡ. ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ. ಅಪ್ಪ ನಾನ್ ನಿಮ್ ಹತ್ರ ಮಾತಾಡ್ಬೇಕಪ್ಪ. ಹೋಗು ಅಂತ ಹೇಳಿದೆ ತಾನೆ. ಇಲ್ಲ ನನ್ ಕರ್ಮ. ಅಮ್ಮ ನಾ ಸ್ವಲ್ಪ ಮಾತಾಡ್ಬೇಕು. ಅಮ್ಮ ಅಮ್ಮ. ಏಯ್, ಏನಾಗಿದೆ ನಿನ್ಗೆ? ಯಾಕೆ ಹೀಗೆ ಬಡ್ಕೊಂಡು ಸಾಯ್ತಿದ್ಯಾ? ಅಮ್ಮ ನನ್ ಗಂಡ ನನಗ್ ಡೈವರ್ಸ್ ಕೊಡ್ತಾರಂತೆ. ಓ, ಒಳ್ಳೆ ಕೆಲ್ಸನೇ ಮಾಡ್ತಿದ್ದಾರೆ ಬಿಡು. ಏನಮ್ಮ ನೀನು? ನನ್ ಗಂಡ ನನಗ್ ಡೈವರ್ಸ್ ಕೊಟ್ರೆ ಅದು ಒಳ್ಳೇದಾ? ಅಪ್ಪ ನೀವಾದ್ರೂ ಹೇಳಿ ಅಪ್ಪ. ಏನ್ ಹೇಳುದು? ನಿನ್ನಂತ ಪಾಪಿ ಜೊತೆ ಇಷ್ಟ ದಿವಸ ನಿನ್ ಗಂಡ ಬದುಕಿರೋದೇ ಹೆಚ್ಚು.